ವಚನಕ್ಕೂ ಮುನ್ನ ದೇವೇಗೌಡರ ನಿವಾಸಕ್ಕೆ ನಿಯೋಜಿತ ಡಿಕೆ ಶಿವಕುಮಾರ್ ಅವರು ಈಗ ಭೇಟಿ ನೀಡಿರುವಂತದ್ದು. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರು ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ. ಸಿದ್ದು ಬಿಎಸ್ವೈ ಬೆನ್ನಲ್ಲೇ ಈಗ ದೊಡ್ಡಗೌಡರನ್ನ ಭೇಟಿ ಮಾಡಿದ್ದಾರೆ. ಪದ್ಮನಾಭನಗರದಲ್ಲಿರುವಂತಹ ನಿವಾಸದಲ್ಲಿ ದೊಡ್ಡಗೌಡರನ್ನ ಭೇಟಿ ಮಾಡಿರುವಂತದ್ದು. ದೇವೇಗೌಡರಿಗೆ ಅಧಿಕೃತವಾಗಿ ನೂತನ ಸಿಎಂ ಆಹ್ವಾನವನ್ನ ನೀಡಿದ್ದಾರೆ. ಹಿಂದೆ ರಾಮನಗರದ ಜಿಲ್ಲೆಯಲ್ಲಿ ಸಿಎಂ ಆಗಿದ್ರು ದೇವೇಗೌಡರು. ಈ ಒಂದು ಜಿಲ್ಲೆಯಿಂದ ಸಿಎಂ ಆಗಿ ಆಯ್ಕೆಯಾಗಿದ್ರು. ಈಗ ರಾಜ್ಯದ ಎಲ್ಲಾ ಘಟಾನುಘಟಿ ಹಿರಿಯರ ವಿಶ್ವಾಸವನ್ನ ಗಳಿಸಿದ ಡಿಕೆ ಶಿವಕುಮಾರ್ ಅವರು ಈಗ ಎಲ್ಲಾ ಹಿರಿಯ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನ ಹಾಗೆ ಬಿಎಸ್ವೈ ಅವರನ್ನ ಭೇಟಿ ಮಾಡಿದ ಬೆನ್ನಲ್ಲೇ ಪದ್ಮನಾಭನಗರದಲ್ಲಿ ಇರುವಂತ ದೇವೇಗೌಡರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರು ತೆರಳಿ ಅಧಿಕೃತವಾಗಿ ಆಹ್ವಾನವನ್ನ ನೀಡಿದ್ದಾರೆ. ತಮ್ಮ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಹೇಳಿ ಆಹ್ವಾನವನ್ನ ನೀಡಿರುವಂತದ್ದು. ಇಂದು ಸಂಜೆ ನಡೆಯುವಂತ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ದೇವೇಗೌಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ಸಾಕ್ಷಿ ಆಗಬೇಕು ಅಂತ ಹೇಳಿ ಆಹ್ವಾನವನ್ನ ನೀಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ದೇವೇಗೌಡರ ಅವರ ಮನೆಗೆ ಹೋಗಿರುವಂತದ್ದು. ಡಿಕೆಶಿ ರಾಜತಾಂತ್ರಿಕ ನಡೆಗೆ ಇಂದು ರಾಜಧಾನಿ ಸಾಕ್ಷಿಯಾಗಲಿದೆ. ದೇವೇಗೌಡರು ಹಾಗೆ ಸಿದ್ದರಾಮಯ್ಯ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಆಹ್ವಾನವನ್ನ ನೀಡಿದ್ದಾರೆ. ಇಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ಬಿಎಸ್ ಯಡಿಯೂರಪ್ಪ ಹಾಗೆ ಸಿದ್ದರಾಮಯ್ಯ ಹಾಗೆ ದೇವೇಗೌಡರಿಗೆ ಆಹ್ವಾನವನ್ನ ಖುದ್ದಾಗಿ ಡಿಕೆ ಶಿವಕುಮಾರ್ ಅವರು ತೆರಳಿ ನೀಡಿರುವಂತದ್ದು. ರಾಜಭವನ ಮುಹೂರ್ತಕ್ಕೂ ಮುನ್ನ ಬಿರುಸಿನ ನಡೆ ಕಾಣಿಸ್ತಾ ಇರುವಂತದ್ದು. ಸರ್ವಧರ್ಮ ಸ್ವಾಮೀಜಿಗಳೆದುರು ಇಂದು ಶಪಥವನ್ನ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಎಲ್ಲಾ ಪಕ್ಷದ ನಾಯಕರನ್ನ ಭೇಟಿ ಮಾಡಿ ಡಿಕೆ ಶಿವಕುಮಾರ್ ಅವರು ಖುದ್ದಾಗಿ ಆಹ್ವಾನವನ್ನ ನೀಡಿದ್ದಾರೆ. ಇಂದು ನಡೆಯುವಂತ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು, ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು ಅನ್ನುವಂತ ಉದ್ದೇಶದಿಂದ ಎಲ್ಲರಿಗೂ ಆಹ್ವಾನವನ್ನ ಖುದ್ದಾಗಿ ಡಿಕೆ ಶಿವಕುಮಾರ್ ಅವರು ಹೋಗಿ ನೀಡಿರುವಂತದ್ದು. ರಾಜಭವನದ ಮುಹೂರ್ತಕ್ಕೂ ಮುನ್ನ ಈ ಬಿರುಸಿನ ನಡೆ ಕಾಣಿಸ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಸರ್ವಧರ್ಮ ಸ್ವಾಮೀಜಿಗಳೆದುರು ಇಂದು ಶಪಥವನ್ನ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನೂತನ ಸಿಎಂ ಆಗಿ ಇಂದು ಆಯ್ಕೆಯಾಗಲಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಯುಗ ಇಂದಿನಿಂದ ಆರಂಭವಾಗಲಿದೆ. ಇಂಥದ್ದೊಂದು ಕ್ಷಣಕ್ಕಾಗಿ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಹಾಗಾಗಿ ಯಾರೆಲ್ಲ ನಾಯಕರನ್ನ ಕರಿಬೇಕು ಸ್ವತಃ ಡಿಕೆ ಶಿವಕುಮಾರ್ ಅವರೇ ತೆರಳಿ ಕರೀತಾ ಇರುವಂತದ್ದು. ಇಂದು ಸಂಜೆ 4:05 ನಡೆಯುವಂತ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಪಕ್ಷದ ಮುಖಂಡರು ನಾಯಕರು ಭಾಗಿಯಾಗಬೇಕು ಅನ್ನುವಂತ ಉದ್ದೇಶದಿಂದ ಸ್ವತಃ ಡಿಕೆ ಶಿವಕುಮಾರ್ ಅವರೇ ತೆರಳಿ ಎಲ್ಲರನ್ನ ಆಹ್ವಾನಿಸುತ್ತಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಸ್ವತಃ ಇವರೇ ಭೇಟಿ ಮಾಡಿ ಆಹ್ವಾನಿಸಿದ್ದಾರೆ. ಹಾಗೆ ಯಡಿಯೂರಪ್ಪ ಅವರನ್ನು ಕೂಡ ಇವರೇ ಹೋಗಿ ಭೇಟಿ ಮಾಡಿ ಆಹ್ವಾನಿಸಿದ್ದಾರೆ. ಹಾಗೆ ಹಿರಿಯ ನಾಯಕರಾಗಿರುವಂತ ದೇವೇಗೌಡರನ್ನು ಕೂಡ ಇವರೇ ಸ್ವತಃ ಆಹ್ವಾನಿಸಿರುವಂತದ್ದು. ಹಾಗಾಗಿ ಇಂದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನುವಂಥ ಕುತೂಹಲ ಈಗ ಹೆಚ್ಚಾಗ್ತಾ ಇರುವಂತದ್ದು. ಇಲ್ಲಿ ಹಲವು ಸ್ವಾಮೀಜಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಪ್ರತ್ಯೇಕವಾದಂತಹ ಆಸನಗಳನ್ನು ಕೂಡ ತಯಾರಿಸಲಾಗಿದೆ. ಎಲ್ಲರೂ ಕೂಡ ಆಗಮಿಸಬೇಕು, ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಡಿಕೆ ಶಿವಕುಮಾರ್ ಅವರು ಎಲ್ಲರಿಗೂ ಕೂಡ ಆಹ್ವಾನವನ್ನ ನೀಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಲೋಕಭವನದಲ್ಲಿ ಗ್ಲಾಸ್ ಹೌಸ್ನಲ್ಲಿ ಸಂಪೂರ್ಣವಾಗಿ ತಯಾರಿಗಳು ಬಿರುಸಾಗಿ ನಡೀತಾ ಇರುವಂಥದ್ದು. ಇಂದು ಸಂಜೆ ನಡೆಯುವಂಥ ಈ ಒಂದು ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಅದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಕೆಲಸಗಳನ್ನು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾರೆ. ಎಲ್ಲ ನಾಯಕರನ್ನ ಸ್ವತಃ ಇವರೇ ಹೋಗಿ ಆಹ್ವಾನಿಸುತ್ತಿದ್ದಾರೆ.